ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಕ್ವಿಕ್ಕಾಗಿ ರವೆ ಉಪ್ಪಿಟ್ಟು ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ ಬನ್ನಿ. ಫಸ್ಟು ತರಕಾರಿಗಳನ್ನ ಕಟ್ ಮಾಡಿ ಇಟ್ಕೊಳ್ಳಿ, ಎಲ್ಲ ರೀತಿ ತರಕಾರಿಗಳನ್ನ. ಆಮೇಲೆ ಒಂದು ತೆಂಗಿನಕಾಯಿ ತುರಿ ಮತ್ತು ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ, ಹಸಿರುಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ರೆಡಿ ಮಾಡ್ಕೊಳ್ಳಿ. ಆಮೇಲೆ ಒಂದು ಪ್ಯಾನ್ ಇಟ್ಬಿಟ್ಟು ಆಯಿಲ್ ಹಾಕಿ, ಆಯಿಲ್ ಬಿಸಿ ಆದಮೇಲೆ ಕಡಲೆಬೇಳೆ, ಕರಿಬೇವಿನ ಸೊಪ್ಪು ಮತ್ತು ಸಾಸಿವೆ ಹಾಕಿ ಒಗ್ಗರಣೆ ಮಾಡ್ಕೊಳ್ಳಿ. ಅದಾದಮೇಲೆ ಈರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಹಸಿ ಸ್ಮೆಲ್ ಹೋಗೋರು ಬಾಯ್ಲ್ ಮಾಡಿ, ಬಾಯ್ಲ್ಡ್ ಆದಮೇಲೆ ನೀವು ಕಟ್ ಮಾಡಿ ಇಟ್ಕೊಂಡಿರೋವಂಥ ತರಕಾರಿ ಏನಿರುತ್ತೆ ಆ ತರಕಾರಿನ ಎಣ್ಣೆಗೆ ಹಾಕಿ, ಅದು ಎಣ್ಣೆಲಿ ಸ್ವಲ್ಪ ಬಾಯ್ಲ್ಡ್ ಆಗಬೇಕು. ಆಮೇಲೆ ಹಸಿರುಮೆಣ್ಸಿನ್ಕಾಯಿನೂ ಹಾಕಿ ಅದು ಸ್ವಲ್ಪ ಖಾರ ಬಿಡಬೇಕಾಗುತ್ತೆ. ಅದಾದಮೇಲೆ ನೀವು ಇನ್ನೊಂದು ಕಡೆ ಸೈಡಲ್ಲಿ ರವೆನ ಹುರ್ಕೊಳ್ಳಿ. ರವೆ ಕೆಂಪಾಳ ಹುರಿಬೇಕು, ಚೆನ್ನಾಗಿ ಕೆಂಪಾಳ ಹುರಿದಾದ್ಮೇಲೆ ಇನ್ನೊಂದು ಇದಕ್ಕೆ ಸ್ವಲ್ಪ ನೀರು ಹಾಕಿ, ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕು ಅನಿಸುತ್ತೆ ಅಷ್ಟು ನೀರು ಹಾಕ್ಬಿಟ್ಟು, ಉಪ್ಪು ಹಾಕಿ, ಸ್ವಲ್ಪ ಖಾರದ ಪುಡಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ. ಉಪ್ಪಿಟ್ಟು ಖಾರವಾಗಿದ್ದರೆ ಚೆನ್ನಾಗಿರುತ್ತೆ, ಹಂಗಾಗಿ. ಆಮೇಲೆ ನೀವು ಕಟ್ ಮಾಡಿ ಇಟ್ಕೊಂಡಿರೋವಂಥ ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿಯನ್ನು ಹಾಕ್ಬಿಟ್ಟು ಇದು ಮಾಡಿ. ನೋಡಿ, ನೀರು ಈಗ ಚೆನ್ನಾಗಿ ಮಳ್ತಾ ಇರುತ್ತಲ್ಲ, ಆ ಟೈಮಲ್ಲಿ ನೀವು ಏನು ಹುರ್ಕೊಂಡಿರ್ತೀರ ಆ ರವೆನ ಒಂದು ಬೌಲಲ್ಲೇ ಹಾಕಿ ಸಾಕು. ಗಂಟೆಲ್ಲ ಏನೂ ಆಗೋಲ್ಲ. ನೀರು ಮಳ್ತಾ ಇರೋ ಟೈಮಲ್ಲಿ ಹಾಕಿದ್ರೆ ಗಂಟೆಲ್ಲ ಏನೂ ಆಗೋಲ್ಲ. ಫಸ್ಟೇ ಸಾಲ್ಟ್ ಹಾಕಿದರೆ ಯಾವುದೇ ಕಾರಣಕ್ಕೂ ಯಾವ ವಸ್ತುನೂ ಗಂಟು ಹಾಕೋಲ್ಲ. ಸಾಲ್ಟು ಇದು ಮಾಡುತ್ತೆ, ಹಂಗಾಗಿ. ಆಮೇಲೆ ನೋಡಿ, ಒಂದ್ಸಲ ನೀವು ರವೆ ಹಾಕಿದಾದ್ಮೇಲೆ ಒಂದ್ಸಲ ಹಿಂಗೆ ಮಿಕ್ಸ್ ಮಾಡಿದ್ರೆ ಸಾಕು. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಫೈನಲಿ